ಬಲಾತ್ಕಾರದ ಮದುವೆ ಭಾಗ 1. ನಾನು ಒಮ್ಮೆ ಹೇಳಿದ್ದು ನಿನಗೆ ಅರ್ಥ ಆಗ್ತಾ ಇಲ್ವಾ? ನನಗೆ ನಿನ್ನನ್ನು ಮದುವೆ ಆಗಬೇಕು ಅಂತ ಇಷ್ಟ ಇಲ್ಲ ಅಷ್ಟೇ. ಯುಕ್ತಿ ತನ್ನ ಕೈಯನ್ನು ಬಲವಾಗಿ ಬಿಡಿಸ್ಕೊಳ್ಳೋಕೆ ಯತ್ನಿಸುತ್ತಾ ಸಿಟ್ಟಿನಿಂದ ಕಿರುಚಾಡಿದ್ಲು. ಆದರೆ ಅವಿನಾಶ್ ತಲೆಯಲ್ಲಿ ಆಗ ಬೇರೆಯದೇ ಆದ ಉನ್ಮಾದ ಹೊಡ್ತಿತ್ತು. ಅವನಿಗೀಗ ಯಾರನ್ನಾದರೂ ಮದುವೆಯಾಗಲೇಬೇಕಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಹುಚ್ಚಿನಲ್ಲಿದ್ದ ಅವನಿಗೆ ಯುಕ್ತಿಯ ಈ ನೇರ ನಿರಾಕರಣೆಯನ್ನು ಅರ್ಗಿಸ್ಕೊಳ್ಳೋಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಅವಳ ಪ್ರತಿ ಮಾತು ತನ್ನ ಅಹಂಕಾರಕ್ಕೆ ಬಿದ್ದ ಚಾಟಿ ಏಟಿನಂತೆ ಅವನಿಗೆ ಭಾಸವಾಗ್ತಿತ್ತು. ಈ ಹುಡುಗಿ ಎಲ್ಲರ ಮುಂದೆ ತನ್ನನ್ನು ಅವಮಾನಿಸ್ತಿದ್ದಾಳೆ ಅನ್ನುವಂತಹ ಕ್ರೋಧ ಅವನ ರಕ್ತವನ್ನು ಕುದಿಸ್ತಿತ್ತು. ಅವನು ಯೋಚಿಸುವ ಸ್ಥಿತಿಯಲ್ಲಿರಲಿಲ್ಲ. ಅವಳ ಜುಟ್ಟನ್ನು ಹಿಡಿಯದಿದ್ರೂ ಅಷ್ಟೇ ಬಲವಾಗಿ ಅವಳನ್ನು ಎಳೆದುಕೊಂಡು ಹೋಗಿ ಮಂಟಪದ ಮಧ್ಯದಲ್ಲೇ ನಿಲ್ಲಿಸ್ದ. ಅಲ್ಲಿಯೇ ಮಂತ್ರ ಪಠಿಸುತ್ತಿದ್ದ ಭಟ್ಟರ ಕಡೆಗೆ ಕೆಂಡದಂತಹ ಕಣ್ಣುಗಳಿಂದ ಒಂದು ತೀಕ್ಷ್ಣ ನೋಟವನ್ನು ಬೀರಿದ್ದ ಅವಿನಾಶ್. ಮುಂದಿನ ಶಾಸ್ತ್ರ ಶುರು ಮಾಡಿ ಅಂತ ಗರ್ಜಿಸ್ದ. ಸುತ್ತಲೂ ನಿಂತಿದ್ದ ಜನರೆಲ್ಲ ಉಸಿರನ್ನು ಬಿಗಿ ಹಿಡಿದು ಮೂಕ ಪ್ರೇಕ್ಷಕರಾಗಿ ನಿಂತಿದ್ರು. ಅವನ ಕಣ್ಣಲ್ಲಿದ್ದ ರೌದ್ರಾವತಾರವನ್ನು ಎದುರಿಸಿ ಆ ಮದುವೆಯನ್ನು ನಿಲ್ಲಿಸುವ ಧೈರ್ಯ ಅಲ್ಲಿ ಯಾರಿಗೂ ಇರಲಿಲ್ಲ. ಅವಿನಾಶ್, ನೀನು ತುಂಬ ದೊಡ್ಡ ತಪ್ಪು ಮಾಡ್ತಿದ್ಯಾ, ನಿಲ್ಲಿಸು ಇದನ್ನೆಲ್ಲ. ಹಿಂದಿನಿಂದ ಸುಹಾಸ್ ಓಡ್ಬಂದು ಅವನ ಹೆಗಲನ್ನು ಹಿಡಿದು ತಡೆಯಲು ಪ್ರಯತ್ನಿಸಿದ. ಸುಹಾಸ್ ಬೇರೆ ಯಾರೂ ಅಲ್ಲ. ಅವನ ಕಣ್ಣುಗಳಲ್ಲಿ ದಗದಗಿಸ್ತಿದ್ದ ಕೋಪದ ಜ್ವಾಲೆಯನ್ನು ಕಂಡು ಸುಹಾಸ್ ಒಂದು ಹೆಜ್ಜೆಯನ್ನು ಹಿಂದಿಟ್ಟ. ಅವಿನಾಶ್ ಯುಕ್ತಿಯ ಮಣಿಕಟ್ಟನ್ನು ಎಷ್ಟು ಬಿಗಿಯಾಗಿ ಹಿಡಿದಿತ್ತ ಅಂದರೆ ಅವಳಿಗೆ ಅಲ್ಲಿಂದ ಕದಲಲು ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಅವಳ ಕಣ್ಣೀರು, ಕಿರುಚಾಟ ಎಲ್ಲವೂ ಆ ಮಂಟಪದ ಹೋಮದ ಹೊಗೆಯಲ್ಲಿ ಕರಗಿ ಹೋಗ್ತಿದ್ವು. ಕೊನೆಗೆ ಎಲ್ಲ ಆಚರಣೆಗಳು ಮುಗಿದವು. ಇಡೀ ಸಭೆ ಮೌನಕ್ಕೆ ಶರಣಾಗಿದ್ದಾಗ ಅವಿನಾಶ್ ತನ್ನ ಹೆಸರಿನ ಆ ಮಾಂಗಲ್ಯವನ್ನು ಯುಕ್ತಿಯ ಕುತ್ತಿಗೆಗೆ ಬಿಗಿದೇ ಬಿಟ್ಟ. ಅಷ್ಟೇ ಅಲ್ಲ, ಅವಳ ಹಣೆಯ ಭಾಗಕ್ಕೆ ತನ್ನ ಬೆರಳುಗಳಿಂದ ರಕ್ತದ ಬಣ್ಣದ ಸಿಂಧೂರವನ್ನು ತುಂಬಿ ಅವಳನ್ನು ತನಗೆ ಮಾತ್ರ ಸ್ವಂತವಾಗಿಸ್ಕೊಂಡ. ಯುಕ್ತಿ ಸಂಪೂರ್ಣವಾಗಿ ಅಸಹಾಯಕಳಾಗಿದ್ಲು. ಆ ರಾಕ್ಷಸನ ಅತಿಮಾನುಷ ಶಕ್ತಿಯ ಮುಂದೆ ಅವಳ ಹೋರಾಟ ಶೂನ್ಯ. ವಿಧಿ ಇಲ್ಲದೆ ಕೇವಲ ಒಂದು ಜೀವಂತ ಹೆಣದಂತೆ ಅವಳು ಹೇಳಿದ ಶಾಸ್ತ್ರಗಳನ್ನೆಲ್ಲ ಮಾಡುತ್ತಾ ಕುಳಿತಿದ್ಲು. ಕೊನೆಗೆ ಮದುವೆ ಸಂಪೂರ್ಣವಾಯಿತು ಎಂದು ಭಟ್ಟರು ಹೇಳಿದ ಆ ಒಂದು ಮಾತು ಅವಳನ್ನು ಕಡುನಿದ್ರೆಯಿಂದ ಎಚ್ಚರಗೊಳಿಸಿದಂತೆ ಮಾಡಿತ್ತು. ಪ್ರಜ್ಞೆ ಮರಳಿ ಬಂದವಳಂತೆ ಅವಳು ಬೆಚ್ಚಿ ಬಿದ್ಲು. ಶಾಸ್ತ್ರಗಳು ಮುಗಿಯುತ್ತಿದ್ದಂತೆ ಅವಿನಾಶ್ ಕೂಡ ಅವಳ ಕೈ ಮೇಲಿನ ತನ್ನ ಹಿಡಿತವನ್ನು ಸಡಿಲಗೊಳಿಸಿದ. ತಕ್ಷಣವೇ ಯುಕ್ತಿ ಅವನ ಕೈಯಿಂದ ತನ್ನ ಕೈಯನ್ನು ಬಲವಾಗಿ ಬಿಡಿಸಿಕೊಂಡ್ಳು. ಅವಳು ಅವಿನಾಶ್ನತ್ತ ಕ್ರೋಧದ ಕಿಡಿಗಳನ್ನು ಉಗುಳುವ ಕಣ್ಣುಗಳಿಂದ ದಿಟ್ಟಿಸಿ ನೋಡಿ ಅಲ್ಲಿಂದ ಎದ್ದು ಹೊರಟೇ ಬಿಟ್ಲು. ಆದರೆ ಅವಳು ಹೆಜ್ಜೆ ಇಡುತ್ತಿದ್ದಂತೆ ಅವಿನಾಶ್ ಮಿಂಚಿನ ವೇಗದಲ್ಲಿ ಅವಳ ಮುಂಗೈಯನ್ನು ಮತ್ತೆ ಹಿಡಿದು ತಡೆದ. ಎಲ್ಲಿಗೆ ಹೊರಟಿದ್ದೀರಿ ಮಿಸ್ಟರ್ ಅವಿನಾಶ್? ಅವಳನ್ನು ತನ್ನ ಎದೆಯ ಹತ್ತಿರಕ್ಕೆ ಜೋರಾಗಿ ಎಳೆದುಕೊಳ್ಳುತ್ತಾ ತುಟಿಗಳ ಮೇಲೆ ವಿಚಿತ್ರ ನಗು ಬೀರಿದ ಆತ. ಇನ್ನೇನು ಬಾಕಿ ಉಳಿದಿದೆ ಇಲ್ಲಿ, ನನ್ನನ್ನು ಬಿಡು, ನನ್ನಿಂದ ದೂರ ಹೋಗು ಎಂದು ಅವಳು ತನ್ನ ಇಡೀ ಶಕ್ತಿ ಹಾಕಿ ಅವನನ್ನು ದೂರ ತಳ್ಳಲು ಯತ್ನಿಸುತ್ತಾ ಸೀಟಿನಿಂದ ಹಲ್ಲು ಕಡಿದು ಎಳೆದ್ಲು. ಇನ್ಮೇಲೆ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಯುಕ್ತಿ. ಈಗ ನಾವು ಅಧಿಕೃತವಾಗಿ ಶಾಶ್ವತವಾಗಿ ಒಂದಾಗಿದ್ದೀವಿ. ಒಬ್ಬ ಕ್ರೂರ ವಿಲನ್ನಂತೆ ಅವಳ ಕಿವಿಯ ಹತ್ತಿರವೇ ದುಷ್ಟ ನಗು ನಗುತ್ತಾ ಪಿಸುಗುಟ್ಟಿದ್ದ. ಅವನ ಆಕರ್ಷಕ ಸುಂದರ ಮುಖವನ್ನು ನೋಡಿ ಈಗಾಗಲೇ ಎಷ್ಟು ಹುಡುಗಿಯರು ಮರುಳಾಗಿರಬಹುದು. ಆದರೆ ಯುಕ್ತಿಗೆ ಮಾತ್ರ ಆ ಕ್ಷಣದಲ್ಲಿ ಆ ಮುಖ ಪ್ರಪಂಚದ ಅತ್ಯಂತ ಅಸಹ್ಯಕರ ಮುಖದಂತೆ ಕಾಣ್ತು. ಅದನ್ನು ಕಣ್ಣೆತ್ತಿ ನೋಡಲು ಸಹ ಅವಳು ಸಿದ್ಧವಿರಲಿಲ್ಲ. ಯುಕ್ತಿಯ ಕೋಪ ಈಗ ಜ್ವಾಲಾಮುಖಿಯಂತೆ ಸ್ಫೋಟಿಸಿತು. ನನ್ನನ್ನು ಮುಟ್ಟಬೇಡ ನೀನು ಎಂದು ಇಡೀ ಕಲ್ಯಾಣ ಮಂಟಪವೇ ನಡುಗುವಂತೆ ಜೋರಾಗಿ ಕೂಗುತ್ತಾ ಅವನ ಹಿಡಿತದಿಂದ ತನ್ನ ಕೈಯನ್ನು ಕೊಡವಿಕೊಂಡ್ಳು. ಅಲ್ಲಿದ್ದವರೆಲ್ಲ ಯುಕ್ತಿಯ ಆ ಅಪ್ರತಿಮ ಧೈರ್ಯವನ್ನು ನೋಡಿ ದಂಗಾಗಿ ನಿಂತರು. ಆದರೆ ಅವಳಿಗೆ ಆಗ ಯಾರದೋ ಪರ್ವ ಇರಲಿಲ್ಲ. ಯುಕ್ತಿಯ ಆಕ್ರೋಶ ಅವಿನಾಶ್ನ ಅಹಂಕಾರವನ್ನು ಮತ್ತಷ್ಟು ಕೆರಳಿಸಿತು. ಕಲ್ಲು ಬಂಡೆಯಂತಾದ ಅವನ ಸುಂದರ ಮುಖವನ್ನು ಆವರಿಸಿದ ಕ್ರೌರ್ಯವನ್ನು ಕಂಡು ಯುಕ್ತಿ ಒಳಗೊಳಗೆ ನಡುಗು ಹೋದ್ಲು. ಆದರೆ ತನ್ನ ಹೆದರಿಕೆಯನ್ನು ಅವನ ಮುಂದೆ ತೋರ್ಪಡಿಸಿಕೊಳ್ಳಲು ಅವಳ ಸ್ವಾಭಿಮಾನ ಒಪ್ಪಲೇ ಇಲ್ಲ. ಅವಿನಾಶ್ ಹೆಜ್ಜೆ ಇಡುತ್ತಾ ಅವಳ ಕಡೆಗೆ ಇನ್ನೂ ಹತ್ತಿರ ಬಂದ. ಅವನು ಹತ್ತಿರ ಬರುತ್ತಿದ್ದಂಗೆಯೇ ಯುಕ್ತಿ ಅಪ್ರಯತ್ನಿತವಾಗಿ ಒಂದು ಹೆಜ್ಜೆಯನ್ನು ಹಿಂದಿಟ್ಲು. ಆದರೆ ಅವನು ಅವಳಿಗೆ ಹಿಂದಕ್ಕೆ ಹೋಗಲು ಜಾಗವೇ ಬಿಡದಂತೆ ತಡೆದು ನಿಲ್ಲಿಸಿದ.
ಮಿಸ್ ಯುಕ್ತಿ, ನಿನ್ನ ಹೆಸರೇನೇ ಇರಲಿ, ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೋ. ಈಗ ನಿನ್ನ ಕಾನೂನುಬದ್ಧವಾಗಿ ನನ್ನ ಹೆಂಡತಿ. ಆದ್ದರಿಂದ ನನ್ನ ಬಿಟ್ಟು ಇನ್ನೂ ಒಂದು ಹೆಜ್ಜೆನೂ ನೀನು ಮುಂದೆ ಇಡೋಕ್ಕಾಗಲ್ಲ. ಇದನ್ನು ಪ್ರೀತಿಯಿಂದ ಹೇಳ್ತಿದ್ದೀನಿ ಕೇಳೋ. ಇಲ್ಲ ಅಂದರೆ ಏನಂತೆ? ಅವಳು ಅಷ್ಟೇ ತೀಕ್ಷ್ಣವಾಗಿ ಅವನ ಮಾತಿಗೆ ಅಡ್ಡ ಬಂದು ಕೇಳಿದ್ಲು. ಇಲ್ಲ ಅಂದರೆ ನಾನು ನಿನ್ನ ಮೇಲೆ ಬಲಪ್ರಯೋಗ ಮಾಡಬೇಕಾಗುತ್ತೆ. ಅವಳ ಕಿವಿಯ ಹತ್ತಿರ ಮುಖ ತಂದು ತನ್ನ ಅತ್ಯಂತ ರಹಸ್ಯವಾಗಿ ಆ ಮಾತನ್ನು ಪಿಸುಗುಡ್ತ. ಹಾಗೆ ಮಾತನಾಡುವಾಗ ಅವನ ತುಟಿಗಳು ಅವಳ ಕಿವಿಯ ಹತ್ತಿರ ಮೃದುವಾದ ಚರ್ಮವನ್ನು ಲಘುವಾಗಿ ಸ್ಪರ್ಶಿಸಿದ್ವು. ಆ ಒಂದು ಸಣ್ಣ ಸ್ಪರ್ಶಕ್ಕೂ ಯುಕ್ತಿ ಇಡೀ ದೇಹಕ್ಕೆ ಕರೆಂಟ್ ಶಾಕ್ ಹೊಡೆದಂಗೆ ಬೆಚ್ಚಿಬಿದ್ಲು. ಅಸಹ್ಯ ಮತ್ತು ಕೋಪದಿಂದ ತಕ್ಷಣವೇ ಅವನನ್ನು ದೂರ ತಳ್ಳಿದ್ಲು. ಆದರೆ ಅವಿನಾಶ್ ಮಾತ್ರ ಅವಳ ಪರಿಸ್ಥಿತಿಯನ್ನು ನೋಡಿ ಅತ್ಯಂತ ಕ್ರೂರವಾದ ಮಂದಹಾಸ ಬೀರ್ತಿದ್ದ. ಯುಕ್ತಿ ಈ ಹಿಂದೆಯೂ ಅವಿನಾಶ್ನ ಕೋಪವನ್ನು ನೋಡಿದ್ಲು. ಕೇವಲ ಕೋಪದ ಕೈಗೊಂಬೆಯಾಗಿ ಅವಳನ್ನು ಇಲ್ಲಿಯವರೆಗೆ ಎಳೆತಂದು ಮದುವೆಯಾಗಿರುವ ಆ ಹುಚ್ಚ ಮುಂದೆ ಇನ್ನೇನು ಮಾಡಬಲ್ಲ ಎಂಬ ಕಲ್ಪನೆ ಅವಳಿಗಿತ್ತು. ಅದಕ್ಕೆ ಸದ್ಯಕ್ಕೆ ಅವನ ಹಠಕ್ಕೆ ಎದುರಾಡದೆ ಶಾಂತವಾಗಿರುವುದೇ ಬುದ್ಧಿವಂತಿಕೆ ಅಂತ ಅವಳಿಗೆ ಅನ್ನಿಸ್ತು. ಆಗ ಅಲ್ಲಿಗೆ ಬಂದ ಹಿರಿಯರೊಬ್ಬರು, ಈಗ ಹೊರಡೋಣಮ್ಮ, ನಿನ್ನ ಹೊಸ ಮನೆ ನಿನ್ನ ದಾರಿ ಕಾಯ್ತಾ ಇದೆ, ಹೊಸ ಸೊಸೆಯನ್ನು ಬರಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಯುಕ್ತಿ ಕಣ್ಣೀರು ತುಂಬಿದ ಕಣ್ಣುಗಳಿಂದಲೇ ಮೌನವಾಗಿ ತಲೆ ಆಡಿಸಿದ್ಲು. ಅಷ್ಟೊತ್ತಿಗಾಗಲೇ ಜಂಟಿಯಾಗಿದ್ದ ಅವಳ ಆ ಅಂಜುಬುರುಕ ಮುಖವನ್ನು ನೋಡಿ ಅವಿನಾಶ್ಗೆ ಒಳಗೊಳಗೆ ಒಂದು ವಿಚಿತ್ರ ಸಡಗರ, ಗರ್ವದ ಸಂತೋಷ ಆಗ್ತಿತ್ತು. ಅವನು ತಕ್ಷಣವೇ ಪಕ್ಕದಲ್ಲೇ ನಿಂತಿದ್ದ ಸುಹಾಸ್ಗೆ ಕಣ್ಣುಗಳಲ್ಲಿ ಏನೋ ಒಂದು ಸನ್ನೆಯನ್ನು ಮಾಡಿದ. ಗೆಳೆಯನ ಸನ್ನೆಯ ಅರ್ಥ ಮಾಡಿಕೊಂಡ ಸುಹಾಸ್ ತಕ್ಷಣವೇ ಅಲ್ಲಿಂದ ಹೊರಗೆ ಹೆಜ್ಜೆ ಹಾಕ್ತ. ಸ್ವಲ್ಪ ಹೊತ್ತಲ್ಲೇ ಹೊರಗೋಗಿದ್ದ ಸುಹಾಸ್ ಧಾವಂತದಿಂದ ಮತ್ತೆ ಮಂಟಪದ ಒಳಗೆ ಬಂದ. ನೇರವಾಗಿ ಅವಿನಾಶ್ ಬಳಿ ಬಂದು, ಅವಿನಾಶ್, ಹೊರಡೋಣ ಬನ್ನಿ, ಕಾರ್ ಸಿದ್ಧವಾಗಿದೆ ಅಂತ ಹೇಳ್ತಾನೆ. ಸುಹಾಸ್ ಆಡಿದ ಮಾತು ಮಂಟಪದ ಒಂದು ಮೂಲೆಯಲ್ಲಿ ಸದ್ದಿಲ್ದಂಗೆ ಜಗತ್ತನ್ನೇ ಕಳೆದುಕೊಂಡವಳಂತೆ ನಿಂತಿದ್ದ ಯುಕ್ತಿಯ ಕಿವಿಗೆ ಬಿತ್ತು. ಅವಳ ಎದೆ ದಸಕ್ಕೆಂದಿತ್ತು. ಅವಿನಾಶ್ ತನ್ನ ತೀಕ್ಷ್ಣ ನೋಟವನ್ನು ಆ ಮೂಲೆಯಲ್ಲಿದ್ದ ಯುಕ್ತಿಯ ಕಡೆಗೆ ಹರಿಸ್ದ. ಅವನ ಕಣ್ಣುಗಳಲ್ಲಿ ಇನ್ನೂ ಆ ಹಠದ ತೇಜಸ್ಸಿತ್ತು. ಆತ ತಡ ಮಾಡದೆ ಅವಳಿದ್ದ ಕಡೆಗೆ ಭಾರವಾದ ದೊಡ್ಡ ಹೆಜ್ಜೆಗಳನ್ನಿಡುತ್ತಾ ಮುನ್ನುಗ್ಗಿದ. ಯುಕ್ತಿ ಏನೇನೋ ಯೋಚಿಸುವಷ್ಟರಲ್ಲಿ ಅವಳ ಮೃದುವಾದ ಹಸ್ತವನ್ನು ತನ್ನ ಬಲವಾದ ಕೈಗಳಿಂದ ಮತ್ತೊಮ್ಮೆ ಬಿಗಿಯಾಗಿ ಹಿಡಿದುಕೊಂಡ. ಅವನು ಇದ್ದಕ್ಕಿದ್ದಂತೆ ಹೀಗೆ ಬಂದು ಕೈ ಹಿಡಿದಾಗ ಯುಕ್ತಿ ನಿಜವಾಗಿಯೂ ದಿಗುಲುಗೊಂಡ್ಳು. ಅವಳ ದೇಹ ಒಂದು ಕ್ಷಣ ನಡುಗ್ತು. ಆದರೆ ಆ ರಾಕ್ಷಸನ ಕಪಿಮುಷ್ಟಿಯಿಂದ ಸದ್ಯಕ್ಕೆ ಹೊರಬರಲು ತನಗೆ ಬೇರೆ ಯಾವುದೇ ದಾರಿ ಇಲ್ಲ ಎಂಬ ಕಟುಸತ್ಯ ಅವಳಿಗೆ ಅರ್ಥವಾಯಿತು. ಎದುರಿಸುವ ಶಕ್ತಿ ಇಲ್ಲದೆ ತನ್ನೆಲ್ಲ ಸ್ವಾಭಿಮಾನವನ್ನು ಹತ್ತಿಕ್ಕಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ತಲೆ ತಗ್ಗಿಸ್ಕೊಂಡು ಅವಳು ಅವನ ಹಿಂದೆ ಹೆಜ್ಜೆ ಹಾಕಲಾರಂಭಿಸಿದ್ಲು. ಮದುವೆಯ ರೇಷ್ಮೆ ಸೀರೆಯ ಸೆರಗು ನೆಲದ ಮೇಲೆ ಎಳೆಯಲ್ಪಡ್ತಾ ಇದ್ರೆ ಅವಳ ಬದುಕು ಕೂಡ ಹೀಗೆ ಅಸಹಾಯಕವಾಗಿ ಎಳೆಯಲ್ಪಡ್ತಿದೆ ಅಂತ ಅನ್ನಿಸ್ತು. ಅವನ ಹಿಂದೆ ಹೆಜ್ಜೆ ಹಿಡಿತಿದ್ದ ಯುಕ್ತಿಯ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಸುನಾಮಿಯಂತೆ ಹೇಳ್ತಿದ್ವು. ಇಡೀ ಬುದ್ಧಿ ಗೊಂದಲದ ಗೂಡಾಗಿತ್ತು. ನನ್ನ ಜೀವನ ಯಾಕೆ ಹಿಂಗಾಯಿತು? ಈ ಮದುವೆಯ ಅರ್ಥ ಏನು? ನನ್ನ ತಪ್ಪಾನೇ ಏನಿತ್ತು ಅನ್ನೋ ಪ್ರಶ್ನೆಗಳಿಗೆ ಅವಳಿಗೆ ಅಲ್ಲಿ ಯಾವುದೇ ಉತ್ತರ ಸಿಗ್ತಾ ಇರಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳನ್ನು ಮತ್ತೊಂದು ಘೋರ ಆಲೋಚನೆ ಒಳಗೊಳಗೆ ತಿಂದು ಹಾಕ್ತಿತ್ತು. ನಾನು ಇಂದು ಯಾರನ್ನ ಭೇಟಿಯಾಗಲು ಹೋಗ್ಬೇಕಿತ್ತಲ್ವೇ? ನನ್ನ ಇಡೀ ಜೀವನದ ಭವಿಷ್ಯ ಆ ಭೇಟಿಯ ಮೇಲೆ ನಿಂತಿತ್ತಲ್ವೇ? ಈಗ ಇದೆಲ್ಲವೂ ಮುಗಿದು ಹೋಯ್ತೆ. ನಾನು ಯಾಕಿಲ್ಲಿ ಈ ಕ್ರೂರಿಯ ಹಿಂದೆ ಹೆಂಡತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಆ ನೆನಪು ಬರುತ್ತಿದ್ದಂತೆ ಅವಳ ಹೃದಯ ಭಾರವಾಗಿ ಹೋಯಿತು. ತಾನು ಭೇಟಿಯಾಗಬೇಕಾಗಿದ್ದ ಆ ವ್ಯಕ್ತಿಯ ಮುಖ ಕಣ್ಣು ಮುಂದೆ ಬಂದು ಹೋಗ್ತಾ ಇದೆ. ಇತ್ತ ಅವಿನಾಶ್ ಅವಳನ್ನು ಮಂಟಪದ ಹೊಸ್ತಿಲು ದಾಟಿಸಿ ಕಾರಿನ ಕಡೆಗೆ ಎಳೆದುಕೊಂಡು ಹೋಗ್ತಿದ್ದ. ಸುಹಾಸ್ ಮುಂದೆ ಓಡ್ ಹೋಗಿ ಅವಿನಾಶ್ ಮತ್ತು ಯುಕ್ತಿಗಾಗಿ ಕಾರಿನ ಹಿಂಬಾಗಿಲನ್ನು ತೆರೆದು ನಿಂತ್ಕೊತಾನೆ. ಅವಿನಾಶ್ ಯುಕ್ತಿಯನ್ನ ಕಾರ್ನೊಳಗೆ ತಳ್ಳಿ ತಾನು ಒಳಗೆ ಬಂದು ಕುಳಿತುಕೊಳ್ತಾನೆ. ಕುಳಿತುಕೋ ಎಂದು ಸಮಾಧಾನದಿಂದ ಹೇಳುವ ಸೌಜನ್ಯವು ಅವನಲ್ಲಿರಲಿಲ್ಲ. ಸೀಟನ್ನು ಮೆಲ್ಲಕ್ಕೆ ತಳ್ಳಿ ಅವಳಿಂದ ತುಸು ದೂರದಲ್ಲೇ ಮುಖ ತಿರುಗಿಸಿ ಕುಳಿತುಕೊಳ್ತಾನೆ. ಅವನು ಪಕ್ಕಕ್ಕೆ ಕಣ್ಣು ಹಾಯಿಸಿದಾಗ ಯುಕ್ತಿ ಜಗತ್ತನ್ನೇ ಮರೆತು ಶೂನ್ಯ ಭಾವನೆಯಿಂದ ತನ್ನದೇ ಪಾದಗಳನ್ನು ದಿಟ್ಟಿಸುತ್ತಾ ಸದ್ದಿಲ್ಲದೆ ಕುಳಿತಿರುವುದು ಕಾಣುತ್ತೆ. ಇತ್ತ ಸುಹಾಸ್ ಡ್ರೈವಿಂಗ್ ಸೀಟ್ನ ಪಕ್ಕದಲ್ಲಿ ಕುಳಿತು ಚಾಲಕನಿಗೆ ತಕ್ಷಣವೇ ಕಾರನ್ನು ಚಲಾಯಿಸೋಕೆ ಸನ್ನೆ ಮಾಡ್ದ.
ಇಡೀ ಪ್ರಯಾಣದುದ್ದಕ್ಕೂ ಕಾರ್ನೊಳಗೆ ಸ್ಮಶಾನ ಮೌನ ಆವರಿಸಿತು. ಯಾರೊಬ್ಬರ ಧ್ವನಿ ಕೂಡ ಎತ್ತಲಿಲ್ಲ. ಕೇವಲ ಗಾಡಿಯ ಇಂಜಿನ್ ಸದ್ದಿನ ನಡುವೆ ಇಬ್ಬರ ಉಸಿರಾಟದ ತೀವ್ರತೆ ಮಾತ್ರ ಕೇಳಿಸ್ತಾ ಇತ್ತು. ಸ್ವಲ್ಪ ಹೊತ್ತಿನಲ್ಲೇ ಕಾರು ಒಂದು ಭವ್ಯವಾದ ಕಬ್ಬಿಣದ ಗೇಟನ್ನು ದಾಟಿ ಒಳಗೆ ಪ್ರವೇಶಿಸಿತು. ಗಾಡಿಯ ಬ್ರೇಕ್ ಸದ್ದಿಗೆ ಯುಕ್ತಿ ನಿಧಾನವಾಗಿ ಕಣ್ಣೆತ್ತು ನೋಡಿದ್ಲು. ಕಾರು ಒಂದು ದೈತ್ಯಾಕಾರದ ರಾಜ ಮಹಲಿನಂತಹ ಬಂಗಲೆಯ ಮುಂದೆ ಬಂದು ನಿಲ್ಲುತ್ತೆ. ಆ ಬಂಗಲೆಯ ವಿಸ್ತಾರ ಮತ್ತು ಐಷಾರಾಮಿತನವನ್ನ ಕಂಡಾಗ್ಲೇ ಅವಳಿಗೆ ಅರ್ಥ ಆಯಿತು, ತನ್ನನ್ನು ಬಲಾತ್ಕಾರವಾಗಿ ಮದುವೆಯಾಗಿರುವ ಈ ವ್ಯಕ್ತಿ ಕೇವಲ ಅಹಂಕಾರಿಯಲ್ಲ, ಬದಲಿಗೆ ಅತಿಯಾದ ಶ್ರೀಮಂತ ಮತ್ತು ಪ್ರಭಾವಿ ವ್ಯಕ್ತಿ ಅಂತ. ಇಂದು ಆ ಮನೆಗೆ ಹೊಸ ಸೊಸೆ ಬರಲಿದ್ದಾಳೆ ಅನ್ನೋ ಕಾರಣಕ್ಕೆ ಇಡೀ ಬಂಗಲೆಯನ್ನ ವಿದ್ಯುತ್ ದೀಪಗಳಿಂದ, ಹೂಗಳಿಂದ ವಧುವಿನಂತೆ ಅಲಂಕರಿಸಲಾಗಿತ್ತು. ಆದರೆ ಇದೆಲ್ಲವೂ ವಿಧಿ ಆಡಿದ ವಿಚಿತ್ರ ಆಟದಂತೆ ಸರಿಯಾದ ಸಮಯದಲ್ಲಿ ಮಾತ್ರ ಸಂಭವಿಸಿರಲಿಲ್ಲ. ಯುಕ್ತಿ ಕಣ್ಣುಗಳನ್ನ ಅರಳಿಸಿ ಆ ಬಂಗಲೆಯ ಸೌಂದರ್ಯವನ್ನ ದಿಟ್ಟಿಸುತ್ತಿರುವುದನ್ನ ಅವಿನಾಶ್ ಗಮನಿಸಿದ. ಆ ಕ್ಷಣದಲ್ಲಿ ಯಾರಿಗೊತ್ತು, ಯಾಕೋ ಏನೋ ಅವಿನಾಶ್ಗೆ ಅವಳು ಯಾವುದೇ ತಂತ್ರ ಕುತೂಹಲ ಅರಿಯದ ಒಬ್ಬ ಪುಟ್ಟ ಮುಗ್ಧ ಹುಡುಗಿಯಂತೆ ಕಂಡ್ಲು. ಒಂದೊಂದು ವಸ್ತುವನ್ನ ಆಶ್ಚರ್ಯದಿಂದ ನೋಡುವ ಮಗುವಿನಂತೆ ಅವಳ ಕಣ್ಣುಗಳಲ್ಲಿ ಒಂದು ನಿಷ್ಕಲ್ಮಶ ಭಾವವಿತ್ತು. ಆದರೆ ತಕ್ಷಣವೇ ತನಗೆ ಈ ಹಿಂದೆ ನಡೆದಂತಹ ಕಹಿ ಘಟನೆಗಳು ಮತ್ತು ಅವಳ ಮೇಲಿನ ಕೋಪ ನೆನಪಾಗ್ತಿದ್ದಂಗೆ ಅವನ ಮುಖದ ಭಾವನೆಗಳು ಕಠಿಣವಾದವು. ಹೀಗೆ ಕಾರ್ನಲ್ಲಿ ಕಲ್ ತರಹ ಕುಳಿತಿರ್ತೀಯಾ ಅಥವಾ ಕೆಳಗಿಳಿಯೋ ಉದ್ದೇಶ ಇದೆಯಾ? ಅವನ ತಣ್ಣನೆಯ ಗಡಸು ಧ್ವನಿ ಅವಳನ್ನ ವಾಸ್ತವಕ್ಕೆ ತರುತ್ತೆ. ಯುಕ್ತಿ ಒಳಗೊಳಗೆ ಅವನನ್ನ 4-5 ಬಾರಿ ಮನಸ್ಸಾರೆ ಶಪಿಸುತ್ತಾ ಕಾರ್ನಿಂದ ಹೊರಗೆ ಇಳಿದ್ಲು. ಅವಳು ಮಂತ್ರಮುಗ್ಧಳಾಗಿ ಆ ಬಂಗಲೆಯ ಸುತ್ತಲೂ ಕಣ್ಣಾಯಿಸ್ತಿದ್ದಾಗ ಇದ್ದಕ್ಕಿದ್ದಂತೆ ಅವಳ ಮೃದುವಾದ ಕೈಗಳ ಮೇಲೆ ಬಿಸಿಯಾದ ಸ್ಪರ್ಶವೊಂದು ತಗುಲಿತು. ಅವಳು ಚಕಿತಳಾಗಿ ತಿರುಗಿ ನೋಡಿದಾಗ ಅವಳ ಹೊಸ ಗಂಡ ಅವಳ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಯುಕ್ತಿ ಸಿಟ್ಟಿನಿಂದ ಅವನ ಕೈಯಿಂದ ತನ್ನ ಕೈಯನ್ನ ಬಿಡಿಸಿಕೊಳ್ಳಲು ಜಾರಿಸಲು ಯತ್ನಿಸಿದ್ಲು. ಆದರೆ ಆತ ಬಿಗಿ ಹಿಡಿತ ಸಡಿಲಗೊಳಿಸಲೇ ಇಲ್ಲ. ಅವಳು ಕೆಂಡದಂತಹ ಕಣ್ಣುಗಳಿಂದ ಅವನನ್ನು ನೋಡಿದ್ರೂ ಅವನ ಮೇಲೆ ಅದರ ಯಾವುದೇ ಪರಿಣಾಮ ಬೀರಲಿಲ್ಲ. ಬೇರೆ ದಾರಿ ಇಲ್ಲದೆ ತೀವ್ರ ಕಿರಿಕಿರಿಯಿಂದಲೇ ಅವಳು ಅವನ ಹೆಜ್ಜೆಗೆ ಹೆಜ್ಜೆ ಇಡುತ್ತಾ ಮುಂದೆ ಸಾಗಿದ್ಲು. ಬಂಗಲೆಯ ಮುಖ್ಯ ದ್ವಾರವನ್ನ ತಲುಪ್ತಿದ್ದಂಗೆ ಅವಿನಾಶ್ ಇದ್ದಕ್ಕಿದ್ದಂತೆ ತನ್ನ ನಡಿಗೆಯನ್ನ ನಿಲ್ಲಿಸಿದ. ಯುಕ್ತಿ ಮುಂಭಾಗಕ್ಕೆ ನೋಡಿದ್ಲು. ಕೈಯಲ್ಲಿ ಮಂಗಳಾರತಿಯ ತಟ್ಟೆಯನ್ನ ಹಿಡಿದು ಮುಖದಲ್ಲಿ ಸೌಮ್ಯವಾದ ಅಸನ್ಮುಖಿ ನಗುವನ್ನ ಹೊತ್ತು ಮಧ್ಯವಯಸ್ಕ ಮಹಿಳೆಯೊಬ್ಬಳು ಬರ್ತಾ ಇದ್ಲು. ಅವರು ಯಾರೆಂದು ಯುಕ್ತಿಗೆ ತಿಳಿಲಿಲ್ಲ. ಆದರೆ ಆ ಮಹಿಳೆಯನ್ನ ನೋಡಿದ ತಕ್ಷಣ ಅವಿನಾಶ್ ಮುಖದಲ್ಲಾದ ಬದಲಾವಣೆಯನ್ನ ಕಂಡು ಯುಕ್ತಿ ಆಘಾತಕ್ಕೊಳಗಾದ್ಲು. ಯಾಕಂದ್ರೆ ಇಲ್ಲಿಯವರೆಗೆ ಅವಳು ನೋಡಿದ್ದ ಕ್ರೂರ, ಹಠಮಾರಿ ಮತ್ತು ಕೋಪಿಷ್ಟ ಅವಿನಾಶ್ನ ಮುಖದಲ್ಲಿ ಈಗ ಅತ್ಯಂತ ಮೃದುವಾದ, ನಿಷ್ಕಲ್ಮಶವಾದ ನಗು ಮೂಡಿತ್ತು. ಅಷ್ಟೇ ಅಲ್ಲ, ಕೋಪದ ಆವೇಶದಲ್ಲಿ ಇಷ್ಟು ಹೊತ್ತು ಅವಳು ಗಮನಿಸಿದ ಒಂದು ಸತ್ಯ ಆ ಕ್ಷಣದಲ್ಲಿ ಅವಳಿಗೆ ಹೊಳಿತು. ಅವಿನಾಶ್ ಅತಿಶಯವಾಗಿ ಸುಂದರವಾಗಿದ್ದ. ಕಡದ ಕೆತ್ತಿದಂತ ಅವನ ಮುಖದ ಲಕ್ಷಣಗಳು, ಆಕರ್ಷಕ ಕಣ್ಣುಗಳು, ಆ ಕಣ್ರೆಪ್ಪೆ ಬಡಿಯಲು ಮರೆತು ಅವನನ್ನೇ ದಿಟ್ಟಿಸಿ ನೋಡ್ತಿದ್ಲು. ಅವಿನಾಶ್ಗೆ ಯುಕ್ತಿಯ ತದೇಕ ಚಿತ್ತದ ನೋಟದ ಅರಿವಾಯಿತು. ಅವನು ನಿಧಾನವಾಗಿ ಅವಳ ಕಡೆಗೆ ಮುಖ ತಿರುಗಿಸಿ ಅವಳು ತನ್ನನ್ನೇ ಹಾಗೆ ಕಳೆದುಕೊಂಡ ರೀತಿ ನೋಡ್ತಿರುವುದನ್ನ ಕಂಡ ಕ್ಷಣ ಅವಿನಾಶ್ ಕೂಡ ಆಳವಾದ ಕಣ್ಣುಗಳಲ್ಲಿ ಮಾಯಾಲೋಕದಲ್ಲಿ ಎಲ್ಲೋ ಕಳೆದು ಹೋದಂತೆ ಭಾಸವಾಯಿತು. ಇಬ್ಬರ ನಡುವೆ ಕಾಲ ನಿಂತು ಹೋದ ಅನುಭವ. ಆದರೆ ಮರುಕ್ಷಣವೇ ವಾಸ್ತವದ ನೆನಪಾಗುತ್ತೆ. ಅವಿನಾಶ್ ತನ್ನ ಭ್ರಮೆಯಿಂದ ಹೊರಬರ್ತಾನೆ. ತನ್ನ ದೌರ್ಬಲ್ಯವನ್ನ ಮುಚ್ಚಿಕೊಳ್ಳಲು ತಾನು ಹಿಡಿದಿದ್ದ ಯುಕ್ತಿಯ ಕೈಯನ್ನ ಅತ್ಯಂತ ಬಲವಾಗಿ ಇಸಗ್ದ. ಆ ತೀವ್ರ ನೋವಿಗೆ ಯುಕ್ತಿ ತಕ್ಷಣವೇ ಪ್ರಜ್ಞೆಗೆ ಬಂದ್ಲು. ತಾನು ಶತ್ರುವಿನ ಮುಖವನ್ನ ಹೀಗೆ ಕಣ್ಣಿಕ್ಕದೆ ನೋಡುತ್ತಾ ನಿಂತಿದ್ದನೆಂದು ಅವಳಿಗೆ ತೀವ್ರ ಮುಜುಗರ ಕೂಡ ಆಗುತ್ತೆ. ಅವಳು ತಕ್ಷಣವೇ ಅಪರಾಧಿಯಂತೆ ತಲೆ ತಗ್ಸಿ ನೆಲವನ್ನ ನೋಡುತ್ತಾ ನಿಂತ್ಕೊಂಡ್ಬಿಡ್ತಾಳೆ. ನಿಜ ಹೇಳಬೇಕಂದ್ರೆ ಯುಕ್ತಿ ಸಾಮಾನ್ಯ ಹುಡುಗಿಯಲ್ಲ. ನವಿಲಿನಂತಹ ನಡಿಗೆ, ಸೊಂಟದವರೆಗೆ ಇಳಿದಿದ್ದ ಕಡುಗಪ್ಪಿನ ರೇಷ್ಮೆಯಂತಹ ಉದ್ದನೆಯ ಕೂದಲು, ನೈಸರ್ಗಿಕ ಗುಲಾಬಿ ದಳದಂತಿದ್ದ ತುಟಿಗಳು ಮತ್ತು ಕಡೆದು ಕೆತ್ತಿದಂಥ ಸುಂದರ ಮೂಗು. ಅವಳ ರೂಪ ಯಾರನ್ನು ಒಂದು ಕ್ಷಣ ಕಣ್ಣು ತಿರುಗಿಸದಂತೆ ಮಾಡ್ತಾ ಇತ್ತು. ಸ್ವಭಾವತ್ ಅವಳು ತುಂಬ ಶಾಂತ ಮತ್ತು ತಾಳ್ಮೆಯ ಹುಡುಗಿ. ಆದರೆ ಒಮ್ಮೆ ಅವಳ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿ ಕೋಪ ನೆತ್ತಿಗೇರ್ತು ಅಂದರೆ ಅವಳನ್ನು ನಿಯಂತ್ರಿಸೋದು ಯಾರ ಕೈಯಲ್ಲೂ ಕೂಡ ಆಗುವಂಥ ಕೆಲಸ ಅಲ್ಲ. ಯಾರಾದರೂ ಅವಳ ಮನಸ್ಸಿಗೆ ನೋವು ಕೊಟ್ಟರೆ ಅಥವಾ ತಪ್ಪು ಮಾಡಿದ್ರೆ ಅವರ ಅಸಲಿ ಬಣ್ಣವನ್ನು ಬಯಲು ಮಾಡೋವರೆಗೂ ಅವಳು ಸುಮ್ಮನೆ ಇರ್ತಾ ಇರಲಿಲ್ಲ. ಇನ್ನೊಂದೆಡೆ ಅವಿನಾಶ್, ಇವನ ವ್ಯಕ್ತಿತ್ವವೇ ವಿಚಿತ್ರ. ಹೊರನೋಟಕ್ಕೆ ಕಠಿಣವಾಗಿ ಕೆಂಡದಂತೆ ಕೋಪದಲ್ಲಿ ಉರಿಯುತ್ತಿರುವಂತೆ ಕಂಡು ಒಳಗೊಳಗೆ ಆತ ಅಷ್ಟೇ ತಣ್ಣಗಿದ್ದ ಜ್ವಾಲಾಮುಖಿ.
ಆದರೆ ಇವನ ದೊಡ್ಡ ದೌರ್ಬಲ್ಯ ಅಂದರೆ ತನಗೆ ಸೇರಿದವರ ವಿಷಯದಲ್ಲಿ ಆತ ಅತಿಯಾದ ಸ್ವಾಧೀನ ಪ್ರಜ್ಞೆ ಹೊಂದಿರ್ತಾನೆ, ಮೀನ್ಸ್ ಪೊಸೆಸಿವ್ನೆಸ್. ತನ್ನ ವಸ್ತು ಅಥವಾ ತನ್ನವರು ತನಗೆ ಮಾತ್ರ ಸೇರಬೇಕು ಅನ್ನೋದು ಇವನ ಒಂದು ಹಠವಾಗಿತ್ತು. ಯುಕ್ತಿ ಪುಣೆಯಲ್ಲಿ ಒಳ್ಳೆಯ ಕೆಲಸದಲ್ಲೇ ಇದ್ಲು. ತನ್ನ ಪ್ರಾಣ ಸ್ನೇಹಿತೆ ಕಿಯಾರಾಳ ಮದುವೆಗಾಗಿಯೇ ಅವಳು ವಿಶೇಷವಾಗಿ ಪುಣೆಯಿಂದ ಇಲ್ಲಿಗೆ ಬಂದಿದ್ಲು. ಕಿಯಾರಾ ಮತ್ತು ಯುಕ್ತಿ ಕಾಲೇಜು ದಿನಗಳಲ್ಲೇ ಭೇಟಿಯಾದವರು. ಆ ಸ್ನೇಹ ಯಾವಾಗ ಇಷ್ಟೊಂದು ಆಳವಾಯಿತು ಅಂತ ಅವರಿಗೇ ತಿಳಿದಿರಲಿಲ್ಲ. ಕಿಯಾರಾಳ ತಂದೆಗೂ ಯುಕ್ತಿ ಎಂದರೆ ತನ್ನ ಸ್ವಂತ ಮಗಳಂತೆಯೇ ಪ್ರೀತಿ. ಅದಕ್ಕಾಗಿಯೇ ಅವರು ಫೋನ್ ಮಾಡಿ, ಮಗಳೇ ನೀನು ಬರಲೇಬೇಕು ಅಂತ ಹೇಳಿ ವಿಶೇಷವಾಗಿ ಅವಳಿಗೊಂದು ಆಹ್ವಾನವನ್ನು ನೀಡಿದರು. ಆದರೆ ಯುಕ್ತಿಗೆ ಒಂದು ವಿಷಯ ವಿಚಿತ್ರ ಅನ್ನಿಸ್ತು. ಸ್ವತಃ ಕಿಯಾಳ ತನ್ನ ಮದುವೆಯ ಬಗ್ಗೆ ಯುಕ್ತಿಯೊಂದಿಗೆ ಒಂದೇ ಒಂದು ಮಾತನ್ನು ಕೂಡ ಇವತ್ತವರೆಗೂ ಆಡಿರಲಿಲ್ಲ. ಎಲ್ಲವನ್ನ ಮುಚ್ಚಿಟ್ಬಿಟ್ಟಿದ್ಲು. ಇದೇ ಗೊಂದಲದಲ್ಲಿ ಕಲ್ಯಾಣ ಮಂಟಪಕ್ಕೆ ಬಂದ ಯುಕ್ತಿ ತನಗಾಗಿ ಕಾಯ್ದಿರಿಸಿದ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದ್ಲು. ಆದರೆ ಆ ರೂಮಿನ ಬಾಗಿಲು ತೆರೆದಾಗ ಕಾದಿದ್ದ ದೃಶ್ಯ ಅವಳ ಕಾಲ ಕೆಳಗಿನ ನೆಲವನ್ನು ಕುಸಿಯುವಂತೆ ಮಾಡಿಬಿಟ್ಟಿರುತ್ತೆ. ಅಲ್ಲಿ ಮದುಮಗಳಾಗಬೇಕಾಗಿದ್ದ ಕಿಯಾರಾ ಇರಲೇ ಇಲ್ಲ. ಅವಳು ಮದುವೆಯಿಂದ ಯಾರಿಗೂ ಹೇಳ್ದಂಗೆ ಓಡಿ ಹೋಗಿದ್ಲು. ಅವಳ ತಂದೆ ತಾಯಿ ಇಬ್ಬರು ಕೂಡ ತಲೆ ಮೇಲೆ ಕೈ ಹೊತ್ತು ಹಣೆಬರಹವನ್ನು ಶಪಿಸುತ್ತಾ ಕಣ್ಣೀರನ್ನು ಹಾಕುತ್ತಾ ಕುಳಿತಿದ್ರು. ತನ್ನ ಭಾವಿ ವಧು ಕಿಯಾರಾ ಮದುವೆ ಮಂಟಪದಿಂದಲೇ ಓಡಿ ಹೋಗಿದ್ದಾಳೆ ಅನ್ನುವಂಥ ಕಟುಸತ್ಯ ತಿಳಿದಾಗ ಇತ್ತ ಅವಿನಾಶ್ನ ಕೋಪ ಅನ್ನೋದು 7ನೇ ಸ್ವರ್ಗವನ್ನೇ ತಲುಪಿತ್ತು. ವಾಸ್ತವವಾಗಿ ಅವನಿಗೂ ಈ ಮದುವೆಯಲ್ಲಿ ದೊಡ್ಡ ಆಸಕ್ತಿ ಏನಿರಲಿಲ್ಲ. ಆದರೆ ಕಿಯಾರಾ ಹೀಗೆ ಮಂಟಪದಿಂದ ಓಡಿ ಹೋಗಿ ಇಡೀ ಸಮಾಜದ ಮುಂದೆ ತನ್ನ ಪ್ರತಿಷ್ಠೆಗೆ ಮಸಿ ಬಳಿದಿದ್ದಾಳಲ್ವಾ, ತನ್ನನ್ನು ಅವಮಾನಿಸಿದಾಳಲ್ವ ಎಂಬ ಅಹಂಕಾರ, ಕ್ರೋಧ ಅವನನ್ನು ರಕ್ಕಸನನ್ನಾಗಿ ಮಾಡಿಬಿಡ್ತು. ಆ ತೀವ್ರ ಆವೇಶದಲ್ಲಿ ಅವಿನಾಶ್ ಕಿಯಾರಾಳ ಚಾರಿತ್ರ್ಯದ ಬಗ್ಗೆ ಅತ್ಯಂತ ಅಸಹ್ಯವಾಗಿ ಕೆಟ್ಟ ಪದಗಳಿಂದ ನಿಂದಿಸೋಕೆ ಶುರು ಮಾಡ್ತಾನೆ. ತನ್ನ ಕಣ್ಣೆದುರೇ ಪ್ರಾಣ ಸ್ನೇಹಿತೆಯ ಬಗ್ಗೆ ಆತ ಆಡ್ತಿದ್ದ ಹಗುರವಾದ ಮಾತುಗಳನ್ನು ಕೇಳಿ ಯುಕ್ತಿಯ ರಕ್ತ ಕುದಿಯಲು ಆರಂಭಿಸುತ್ತೆ. ಕಿಯಾರಾ ಮಂಟಪದಿಂದ ಓಡಿ ಹೋಗಿರಬಹುದು. ಅದಕ್ಕೆ ಕಾರಣ ಏನೆಂದು ಸದ್ಯಕ್ಕೆ ಯಾರಿಗೂ ತಿಳಿಯದೇ ಇರಬಹುದು. ಆದರೆ ತನ್ನ ಗೆಳತಿ ಕೇವಲ ಕ್ಷುಲ್ಲಕ ಕಾರಣಕ್ಕೆ ಇಷ್ಟು ದೊಡ್ಡ ನಿರ್ಧಾರನ ತೆಗೆದುಕೊಳ್ಳುವಂತಹ ಹುಡುಗಿಯಲ್ಲ ಎಂಬ ಅಚಲವಾದ ನಂಬಿಕೆ ಯುಕ್ತಿಗಿತ್ತು. ತನ್ನ ಸ್ನೇಹಿತೆಯ ಪರವಾಗಿ ನಿಂತ ಯುಕ್ತಿ ಅಲ್ಲಿಂದ ಎಲ್ಲರನ್ನ ಮರೆತು ಅವಿನಾಶ್ನ ಅಹಂಕಾರದ ಮುಖಕ್ಕೆ ನೇರವಾಗಿಯೇ ಸವಾಲು ಹಾಕಿದ್ಲು. ಸಿಟ್ಟಿನ ಭರದಲ್ಲಿ ಅವಳು ಹಾಡಿದ ತೀಕ್ಷ್ಣವಾದ ಮಾತುಗಳು ಅವಿನಾಶ್ನ ಈಗೋವನ್ನು ಇನ್ನಿಲ್ಲದಂಗೆ ಕೆರಳಿಸ್ಬಿಟ್ವು. ಆ ಕೋಪದ ಜಿದ್ದಿನಲ್ಲೇ ಅವಿನಾಶ್ ಒಂದು ಭೀಕರ ನಿರ್ಧಾರಕ್ಕೆ ಬಂದಿದ್ದ. ಓಡ್ ಹೋದ ಕಿಯಾರಾಳ ಜಾಗದಲ್ಲಿ ಅವಳ ಪರವಾಗಿ ವಾದಿಸುತ್ತಿರುವ ಈ ಯುಕ್ತಿಯನ್ನು ಬಲಾತ್ಕಾರವಾಗಿ ಮಂಟಪಕ್ಕೆ ಎಳೆದುಕೊಂಡು ಹೋಗಿ ಮದುವೆಯಾಗೋದು. ಅವಿನಾಶ್ ಕೇವಲ ಶ್ರೀಮಂತನಾಗಿರಲಿಲ್ಲ, ಆತ ಇಡೀ ಭಾರತದಲ್ಲೇ ಅತ್ಯಂತ ಪ್ರಭಾವಿ ಮತ್ತು ಯಶಸ್ವಿ ಉದ್ಯಮಿಗಳ ಪಟ್ಟಿಯಲ್ಲಿದ್ದ. ಉನ್ನತ ಮಟ್ಟದ ಬಿಸ್ನೆಸ್ ಹಾಗೂ ಇಡೀ ದೇಶದ ಕಾರ್ಪೊರೇಟ್ ವಲಯದಲ್ಲಿ ಇವನ ಹೆಸರಷ್ಟೇ ಸಾಕಾಗಿತ್ತು. ಹಾಗಾಗಿ ಅವನ ಮದುವೆಯ ಸುದ್ದಿ ದೇಶಾದ್ಯಂತ ಮಾಧ್ಯಮಗಳಲ್ಲಿ ಅತ್ಯಂತ ಹಾಟ್ ಟಾಪಿಕ್ ಆಗಿ ಹರಿದಾಡ್ತಿತ್ತು. ಪ್ರತಿಷ್ಠಿತ ಪತ್ರಿಕೆಗಳು, ಟಿವಿ ಚಾನೆಲ್ಗಳು ಈ ಮದುವೆಯ ಪ್ರತಿಯೊಂದು ಅಪ್ಡೇಟ್ ಮೇಲೂ ಕಣ್ಣಿಟ್ಟಿದ್ವು. ಆದರೆ ಯಾರಿಗೂ ತಿಳಿಯದ ಕಟು ಸತ್ಯ ಹೊಂದಿತ್ತು. ಈ ಮದುವೆಯ ಹಿಂದೆ ಯಾವುದೇ ಪ್ರೀತಿ ಪ್ರೇಮ ಇರಲಿಲ್ಲ. ಕೇವಲ 2 ದೈತ್ಯ ಕಂಪನಿಗಳ ನಡುವಿನ ಮಹಾವಿಲೀನದ ಬಿಸ್ನೆಸ್ ಒಪ್ಪಂದವಾಗಿತ್ತು. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮತ್ತು ಇರಬೇಕಾದ ಲಾಭವೆಲ್ಲವೂ ಈ ಮದುವೆಯ ಮೇಲೆಯೇ ನಿರ್ಧಾರವಾಗಿತ್ತು. ಆದರೆ ಕಿಯಾರಾ ಸರಿಯಾದ ಸಮಯಕ್ಕೆ ಮಂಟಪದಿಂದ ಓಡಿ ಹೋಗಿದ್ರಿಂದ ಅವಿನಾಶ್ನ ಇಡೀ ಬಿಸ್ನೆಸ್ ಪ್ಲಾನ್ ಅನ್ನೋದು ಧೂಳಿಪಟವಾಗುತ್ತೆ. ಎಲ್ಲವೂ ಸಂಪೂರ್ಣವಾಗಿ ಅವನ ಕೈಮೀರಿ ಹೋಗ್ತಿತ್ತು. ಇಷ್ಟೊಂದು ಪ್ರಭಾವಿ ಉದ್ಯಮಿಯೊಬ್ಬನಿಗೆ ಬಿಸ್ನೆಸ್ ಒಪ್ಪಂದ ಮುರಿದು ಬೀಳ್ತಿರೋಂಥದ್ದು ಒಂದು ಕಡೆ ಆದರೆ, ಮಾಧ್ಯಮಗಳ ಮುಂದೆ ತನ್ನ ಇಷ್ಟು ವರ್ಷದ ಮರ್ಯಾದೆ ಹರಾಜಾಗ್ತಿದೆ ಅನ್ನೋ ಆತಂಕ ಮತ್ತೊಂದು ಕಡೆ ಅವನನ್ನು ಹುಚ್ಚನನ್ನಾಗಿ ಮಾಡ್ತು. ಮಾಧ್ಯಮಗಳು ಹದ್ದಿನ ಕಣ್ಣಿಟ್ಟು ಕಾಯ್ತಿರುವಾಗ ಜಗತ್ತಿನ ಎದುರು ತಾನೊಬ್ಬ ಸೋತವನಂತೆ ಮಂಟಪದಿಂದ ಖಾಲಿ ಕೈಯಲ್ಲಿ ಮರಳಲು ಆತನ ಅಹಂಕಾರ ಎಂದಿಗೂ ಒಪ್ಪಲ್ಲ. ಇದೇ ಉನ್ಮಾದದ ನಡುವೆ ಯುಕ್ತಿ ಕಿಯಾರಾಳ ಬೆಂಬಲಿಸಿ ತನ್ನ ವಿರುದ್ಧವೇ ತಿರುಗಿಬಿದ್ದಾಗ ಅವಿನಾಶ್ನ ಕೋಪ ಕೂಡ ಜ್ವಾಲೆ ಎಲ್ಲೆ ಮೀರುತ್ತೆ. ತನ್ನದೇ ಬಿಸ್ನೆಸ್ ಹಾಳಾಗ್ತಿದೆ, ಇಡೀ ಜಗತ್ತಿನ ಮುಂದೆ ನನ್ನ ಮರ್ಯಾದೆ ಹೋಗ್ತಿದೆ, ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈ ಹುಡುಗಿ ನನ್ನೆದುರು ನಿಂತು ಓಡ್ ಹೋದೋಳ ಪರವಾಗಿ ವಾದಿಸ್ತಾ ಇದ್ದಾಳಲ್ವಾ ಅನ್ನೋಂತಹ ಒಂದು ಕೋಪ, ಆಕ್ರೋಶ ಅವನ ರಕ್ತವನ್ನೇ ಕುದಿಸುತ್ತೆ.
ಮಾಧ್ಯಮಗಳಿಗೆ ಮುಖ ತೋರಿಸಲು ಒಂದು ವಧು ಬೇಕಿತ್ತು. ಜೊತೆಗೆ ತನ್ನನ್ನು ಎದುರಿಸಿದ ಆ ಹುಡುಗಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕಾಗಿತ್ತು. ಅದೇ ರೌದ್ರಾವತಾರದಲ್ಲಿ ಆತ ಆ ಘೋರ ನಿರ್ಧಾರಕ್ಕೆ ಬಂದಿದ್ದ. ಕಿಯಾರ ಜಾಗದಲ್ಲಿ ತನ್ನ ಅಹಂಕಾರಕ್ಕೆ ಧಕ್ಕೆ ತಂದ ಯುಕ್ತಿಯನ್ನೇ ಬಲಾತ್ಕಾರವಾಗಿ ಮದುವೆಯಾಗಿ ಅವಳ ಇಡೀ ಬದುಕನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋಕೆ ಆ ಕೋಪದಲ್ಲಿ ಅವಳ ಕುತ್ತಿಗೆಗೆ ಮಾಂಗಲ್ಯವನ್ನು ಬಿಗಿದಿದ್ದ. ಸ್ನೇಹಿತರೆ, ಈ ಬಿಸ್ನೆಸ್ ಜಿದ್ದಿಗೆ ಬಿದ್ದ ಅವಿನಾಶ್ ತನ್ನ ಗೆಳತಿಯ ಪರವಾಗಿ ನಿಂತ ಯುಕ್ತಿಯನ್ನು ಬಲಾತ್ಕಾರವಾಗಿ ಮದುವೆಯಾಗಿ ತನ್ನ ಸಾಮ್ರಾಜ್ಯಕ್ಕೆ ಕರೆತಂದ. ಆದರೆ ಕೋಪ ಹಠದ ನಡುವೆ ಶುರುವಾಗಿರೋ ಈ ಒಂದು ಕಥೆಯ ಆರಂಭ ನಿಮಗೇನಾದರೂ ಇಷ್ಟವಾಯ್ತಾ ಅಥವಾ ಇಲ್ವಾ ಅದನ್ನು ತಿಳಿಸಿ. ಇನ್ನು ಮುಂದಿನ ಭಾಗದಲ್ಲಿ ಕತೆ ಯಾವ ಕಡೆ ಹೋಗಬೇಕು ಅಂತ ನೀವು ಹೇಳ್ತೀರಾ? ಸೊ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸ್ಬೇಕಾಗುತ್ತೆ. ಯುಕ್ತಿ ಈ ಶ್ರೀಮಂತ ಉದ್ಯಮಿಯ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಳ್ಳುವಂತಹ ಪ್ಲ್ಯಾನ್ ಮಾಡಬೇಕಾ? ಇದು ನಂಬರ್ 1. ನಂಬರ್ 2, ಅಥವಾ ಅವಿನಾಶ್ನ ಈ ಕೋಪದ ಹಿಂದಿನ ಮತ್ತೊಂದು ಮುಖ ಬಯಲಾಗಿ ಇಬ್ಬರ ನಡುವೆ ಪ್ರೀತಿ ಶುರುವಾಗಬೇಕಾ? ಇದು ನಂಬರ್ 2. 1 ಅಥವಾ 2 ಅಂತ ನೀವು ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ ಆಧಾರದ ಮೇಲೆ ಮುಂದಿನ ಭಾಗ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್